ಸಂಪದ್ಭರಿತವಾದ ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಗೆಡ್ಡೆಗೆಣಸುಗಳನ್ನು ಜನರಿಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಜೋಯ್ಡಾದಲ್ಲಿ ಒಂದು ಗೆಡ್ಡೆಗೆಣಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಸಾಕಷ್ಟು ಜನರು ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿನ ಗೆಡ್ಡೆಗೆಣಸುಗಳನ್ನು ಖರೀದಿ ಮಾಡ್ತಾರೆ. ಅವುಗಳ ಉತ್ಪನ್ನಗಳನ್ನು ಕೂಡ ಖರೀದಿ ಮಾಡಿ ಅದರ ಟೇಸ್ಟ್ ಕೂಡ ಮಾಡ್ತಿದ್ದಾರೆ. ನಾವು ನೋಡ್ಕೋಬೋದು. ಈಗ ನಾವು ಜೋಯ್ಡಾದಲ್ಲಿದ್ದೇವೆ. ಜೋಯ್ಡಾದ ನಗರ ಭಾಗದಲ್ಲೇ ಈ ಗೆಡ್ಡೆಗೆಣಸು ಮೇಳವನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿ ಕುಣಬಿ ಸಮುದಾಯ ಆಗಿರ್ಬೋದು ಅಥವಾ ಗೌಳಿ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳು ಬಂದು ಇಲ್ಲಿ ಗೆಡ್ಡೆಗೆಣಸುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಸೊ ಅದನ್ನು ಕೆಲ ಮಾರಾಟ ಮಾತ್ರ ಅಲ್ಲದೆ ಇದೊಂದು ಈ ಗೆಡ್ಡೆಗೆಣಸು ದೊರೀತವೆ ಅವುಗಳನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳನ್ನಾಗಿ ಕೂಡ ಒಂದು ಯೂಸ್ ಮಾಡ್ತಾರೆ. ಅದನ್ನು ಜನರಿಗೆ ಪರಿಚಯ ಕೂಡ ಮಾಡ್ತಾರೆ. ಇದು ಅದಲ್ಲದೆ ಈ ಗೆಡ್ಡೆಗೆಣಸುಗಳಿಂದ ಮಾಡುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಜನರಿಗೆ ಇಲ್ಲಿ ಟೇಸ್ಟ್ ಮಾಡ್ತಾರೆ. ಯಾಕಂದರೆ ಈ ಗೆಡ್ಡೆಗೆಣಸುಗಳಲ್ಲಿ ಯಾವ ರೀತಿಯಲ್ಲಿ ಆಹಾರ ಮಾಡಲಾಗ್ತದೆ ಎಂಬುದು ಕೂಡ ಯಾರಿಗೂ ಕೂಡ ಸರಿಯಾಗಿ ಮಾಹಿತಿ ಇರಲಿಲ್ಲ. ಈ ನಗರ ಭಾಗದಲ್ಲಿ ಇರುವಂಥ ಜನರಿಗೆ ಅಂತೂ ಸಂಪೂರ್ಣವಾಗಿ ಈ ಬಗ್ಗೆ ಯಾವುದೇ ಐಡಿಯಾ ಕೂಡ ಇರೋದಿಲ್ಲ. ಸೊ ಇಲ್ಲಿ ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಾಗಿರೋದು ಅಥವಾ ಇನ್ನೇ ಅವರ ಸುತ್ತಮುತ್ತ ಬೆಳೆಯುವಂತಹ ಗೆಡ್ಡೆಗೆಣಸುಗಳಿವೆ, ಅವುಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತದೆ ದೊಡ್ಡ ಪ್ರಮಾಣದಲ್ಲಿ. ಅಂದರೆ ಬೇರೆ ಬೇರೆ ಟೈಪ್ಸ್ ಆಫ್ ಗೆಡ್ಡೆಗೆಣಸುಗಳು, ಇವರು ಯಾರಿಗೂ ಕೂಡ ಇಂಥ ಗೆಡ್ಡೆಗೆಣಸಿನ ಹೆಸರು ಕೂಡ ಗೊತ್ತಿಲ್ಲ, ಅಂಥ ಯಾರು ಕೂಡ ಯೋಚನೆ ಕೂಡ ಅಂಥ ಗೆಡ್ಡೆಗೆಣಸುಗಳು ಇಲ್ಲಿ ಬಂದು ಮಾರಾಟಕ್ಕೆ ಇರುವಂಥದ್ದು. ವೆರೈಟಿ ಆಫ್ ಕೆಜಿ ಗಟ್ಟಲೆ ತೂಕ ಇರುವಂತಹ ಗೆಡ್ಡೆಗೆಣಸುಗಳು ಕೂಡ ಇದೆ. ಈ ಎಲ್ಲ ಗೆಡ್ಡೆಗೆಣಸುಗಳನ್ನು ಅವರು ಆಹಾರ ಪದಾರ್ಥಕ್ಕೆ ಯೂಸ್ ಮಾಡೋದು, ಔಷಧಿಗೆ ಕೂಡ ಯೂಸ್ ಮಾಡ್ಬೋದು, ಇನ್ನು ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಯೂಸ್ ಮಾಡಲಾಗ್ತದೆ. ಅಂದರೆ ಇಲ್ಲಿ ದೊರೆಯುವಂತಹ ಗೆಡ್ಡೆಗೆಣಸುಗಳನ್ನು ಯಾವ ರೀತಿಯಲ್ಲಿ ಅವನ್ನು ಜನರಿಗೆ ತಲುಪಿಸಬೇಕು ಎಂಬುದನ್ನು ಇದೊಂದು ವೇದಿಕೆ ಆಗಿರುವಂಥದ್ದು. ಸೊ ಈ ವೇದಿಕೆ ಮೂಲಕ ಸಾವಿರಾರು ಜನರನ್ನು ಈಗ ಗೆಡ್ಡೆಗೆಣಸುಗಳಿಗೆ ಅವರಿಗೆ ತಲುಪುವ ಕೆಲಸಗಳನ್ನು ಮಾಡಲಾಗ್ತದೆ. ಅದಲ್ಲದೆ ಇಲ್ಲಿನ ಈ ಗೆಡ್ಡೆಗೆಣಸುಗಳಾಗಿರ್ಬೋದು ಅಥವಾ ಇಲ್ಲಿ ದೊರೆಯುವಂಥ ಹಣ್ಣು ಹಂಪಲಾಗಿರ್ಬೋದು, ಅವುಗಳು ಸಂಪೂರ್ಣವಾಗಿ ಔಷಧಯುಕ್ತ ಆಗಿದೆ. ಸೊ ಇದನ್ನು ಜನರಿಗೆ ನೇರವಾಗಿ ದೊರೆಯುವ ವೇದಿಕೆಯಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಸೊ ಈ ಮೂಲಕ ಬೇರೆ ಬೇರೆ ಕಡೆಯಿಂದ ರಾಜ್ಯದಿಂದ ಅಥವಾ ಹೊರ ರಾಜ್ಯದಿಂದ ಬರುವಂಥ ಜನರು ಕೂಡ ಇಲ್ಲಿ ಖರೀದಿಗೆ ಬರ್ತಾರೆ. ಸೊ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಜನರು ಬಂದು ಇಲ್ಲಿ ಖರೀದಿ ಕೂಡ ಮಾಡುವಂಥದ್ದು. ಇಲ್ಲಿ ಇಲ್ಲಿ ಮೂಲ ನಿವಾಸಿಗಳಿದ್ದಾರೆ, ಅವರೇ ಇಲ್ಲಿ ಬೇರೆ ಬೇರೆ ಕಡೆಯಿಂದ ತಂದಂತಹ ಔಷಧಿಯುಕ್ತ ಗೆಡ್ಡೆಗೆಣಸುಗಳನ್ನು ಇಲ್ಲಿ ಬಂದು ಮಾರಾಟ ಮಾಡುವಂಥದ್ದು. ಸೊ ಜನರಿಗೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಯಾವ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಗೆಡ್ಡೆಗೆಣಸುಗಳು ದೊರೆಯುತ್ತದೆ ಎಂಬುದು ಮತ್ತು ಯಾವ್ಯಾವ ಟೈಪ್ಸ್ ಆಫ್ ಗೆಡ್ಡೆಗೆಣಸು ದೊರೆಯುತ್ತದೆ ಎಂಬುದು ಇಲ್ಲಿ ಒಂದು ಮಾಹಿತಿ ನೀಡುವಂಥದ್ದು. ಈ ಮೂಲಕ ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ಇವರು ತೋರಿಸಿದ್ದಾರೆ. ಸೊ ಅದಲ್ಲದೆ ಇಲ್ಲಿನ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಹೊಸ ಹೊಸ ಔಷಧಿಯುಕ್ತ ಉತ್ಪನ್ನಗಳು ಆಗಿರ್ಬೋದು ಅಥವಾ ಅದರಿಂದ ಫುಡ್ ಆಗಿರ್ಬೋದು, ಹೊಸ ಹೊಸ ಇನ್ವೆನ್ಷನ್ ಕೂಡ ಇಲ್ಲಿ ನಡೀತದೆ. ಈ ಹಿಂದೆ ಇಲ್ಲಿ GI ಟ್ಯಾಗಿಗೆ ಇದನ್ನು ಕೂಡ ಒಂದು ಅಪ್ಲೈ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು, ಬಟ್ ಆಗಲಿಲ್ಲ. ಆದರೆ ಇನ್ನು ಮುಂದೆ ಆದರೂ ಇದು GI ಟ್ಯಾಗಿಗೆ ಒಂದು ಗುರುತಿಸ್ಕೊಂಡ್ಬಿಟ್ರೆ ಇಲ್ಲಿ ದೊರೆಯುವಂತಹ ಗೆಡ್ಡೆಗೆಣಸುಗಳು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಖ್ಯಾತಿ ಪಡೆಯುವ ಸಾಧ್ಯತೆ ಕೂಡ ಇದೆ. ಸೊ ಸದ್ಯಕ್ಕೀಗ ಇಲ್ಲಿ ಈ ಮೇಳದ ಮೂಲಕ ಗೆಡ್ಡೆಗೆಣಸುಗಳನ್ನು ಪ್ರಚಾರ ಕೂಡ ಮಾಡಲಾಗುತ್ತದೆ. ಅದಲ್ಲದೆ ಇಲ್ಲಿಂದ ಹೊಸ ಹೊಸ ಉತ್ಪನ್ನಗಳು ಯಾವ ರೀತಿ ಮಾಡ್ಬೋದು, ಇಲ್ಲಿ ಔಷಧಿಯುಕ್ತವಾಗಿ ಯಾವ ರೀತಿ ಬಳಸ್ಕೋಬಹುದು ಎಂಬುದು ಇಲ್ಲಿನ ಜನರು ಖುದ್ದಾಗಿ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಜನರಿಗೆ ಮಾಹಿತಿಯನ್ನು ಒದಗಿಸುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲರ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.